ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಯಾರೆಲ್ಲ ಹೆಣ್ಮಕ್ಳು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತಿದ್ದೀರಾ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಅದುವೇ ನಿಮಗೆ ಆಶಾ ಕಾರ್ಯಕರ್ತೆಯರಿಂದ ಜಾಬನ್ನು ಬಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅಂತ ಎರಡು ವಿಧವಾಗಿ ನಿಮಗೆ ಜಾಬನ್ನು ಬಿಟ್ಟಿದ್ದಾರೆ. ಆ ಜಾಬ್ ಬಗ್ಗೆ ಮತ್ತು ಅದನ್ನು ಹೇಗೆ ಅಪ್ಲೈ ಮಾಡೋದನ್ನು ನಾನೀಗ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಿರೋ ಹಾಗೆ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ DWCD ಅಂತ ಟೈಪ್ ಮಾಡಿದ್ರೆ ಸಾಕು. ನೀವು ಆಮೇಲೆ ಸ್ಪೇಸ್ ಕೊಟ್ಟು ಓಕೆನ ಒತ್ಬಿಡಿ. ನೆಕ್ಸ್ಟು ಡೈರೆಕ್ಟು ನಿಮಗೆ ಈ ಥರ ವೆಬ್ಸೈಟ್ ಬರುತ್ತೆ, ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಫೋಟೋ ಬರುತ್ತೆ ಮಕ್ಕಳದು, ಹಾಗೆ ಈ ಲೋಗೋ ಬರುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಎರಡು ಇದನ್ನು ಬಿಟ್ಟು ಮೂರನೇದು ಆನ್ಲೈನ್ ಸೇವೆಗಳು ಅಂತ ಬರುತ್ತೆ. ಅದರಲ್ಲಿ ನೀವು ಕೆಳಗಡೆ ಕೊಟ್ಟಿರೋ ಪಾಯಿಂಟ್ಸ್ಗಳನ್ನ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ಕೊಟ್ಟಿರೋ ಪಾಯಿಂಟ್ಸ್ಗಳನ್ನ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಇರುತ್ತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ನೇಮಕಾತಿ ಅಂತ. ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಬಳಕೆದಾರರ ಕೈಪಿಡಿ ಅಂತ ಬರುತ್ತೆ, ಅದೇ PDF ನಿಮಗೆ ಈ ಡೀಟೇಲ್ಸ್ ಬಗ್ಗೆ. ಅದನ್ನು ಒತ್ತಿದ್ರೆ ಇದ್ರ ಬಗ್ಗೆ ಈ ಜಾಬ್ ಬಗ್ಗೆ ಎಲ್ಲ ರೀತಿಯೂ ಕೊಟ್ಟಿರ್ತಾರೆ. ನೆಕ್ಸ್ಟು ಹಂತ 1 ಹಂತ 2 ಅಂತ ಎಲ್ಲ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇರುತ್ತೆ ನೋಡಿ, ಈ ಜಾಬ್ ಬಗ್ಗೆ ಡೀಟೇಲ್ಸು ಏನಂತ ಹೇಗೆ ಅಂತ ಈ ಪೂರ್ತಿ ಕೊಟ್ಟಿರ್ತಾರೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಸರ್ಕಾರದ ನಡವಳಿಗಳು. ಇದು ವಿಷಯ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕ್ಕೆ ಆಯ್ಕೆ ಮಾಡಲು ಹೊಂದಿಸಿದ ಮಾರ್ಗಸೂಚಿ. ಇದ್ರ ಬಗ್ಗೆ ಏನೇನು ಆದೇಶ ಸಂಖ್ಯೆ ಯಾವಾಗ ನಡೆದಿದೆ ಅನ್ನೋದು ಇಲ್ಲೊಂದು 15 ಪಾಯಿಂಟ್ ಕೊಟ್ಟಿದ್ದಾರೆ. ಪ್ರಸ್ತಾವನೆ ನೋಡೋದಾದ್ರೆ, ರಾಜ್ಯದಲ್ಲಿನ ಅಂಗನವಾಡಿ ಕೇಂದ್ರಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರನ್ನು ಆಯ್ಕೆ ಮಾಡಲು ಮೇಲೆ ಓದಲಾದ ಕ್ರಮ ಸಂಖ್ಯೆ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. ಅದೇ ರೀತಿ ಇವ್ರು ಹೇಳ್ತಿರೋ ಹಾಗೆ ಇದೆಲ್ಲ ಪಾಯಿಂಟ್ಗಳನ್ನ ಹಿಡಿದು ಇವರು ಜಿಲ್ಲಾಧಿಕಾರಿನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡು ಈ ಜಾಬ್ ಅನ್ನ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಅದು ಅಲ್ಲದೆ ಇದನ್ನ ನಾವು ನೋಡೋದಾದ್ರೆ, ಈ ಮೇಲ್ಗಡೆ ಏನಿದೆಯಲ್ಲ ಅದೆಲ್ಲ ನಿಮ್ಗೆ ಯೂಸ್ ಆಗಲ್ಲ. ಯಾಕಂದ್ರೆ ಅರ್ಹತೆ ನೋಡಿ, ನಿಮಗೆ ಕಾರ್ಯಕರ್ತೆ ಸಹಾಯಕಿ 2 ಪೋಸ್ಟ್ ಇದೆ. ಅಂದ್ರೆ 2 ಅಲ್ಲ, ಅಂದ್ರೆ ಯಾವ ತರ ಅನ್ನೋದು 2 ಪೋಸ್ಟ್ ಇದೆ. ಅರ್ಹತೆ ಮಹಿಳೆಯರು ಅಥವಾ ಪುರುಷರಿಗೆಲ್ಲ ಮಹಿಳೆಯರು ಅಥವಾ ಇನ್ನು ಅಲ್ಪಸಂಖ್ಯಾತ ಹ್ಯಾಂಡಿಕ್ಯಾಪ್ಗಳು, ಆಸಿಡ್ ಮುಖದ ಮೇಲೆ ಬಿದ್ದವರು ಅಂಥವರಿಗೆ ಇದೆ. ಅದನ್ನು ಮುಂದೆ ಹೇಳ್ತೀನಿ. ವಯೋಮಿತಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರು ಹುದ್ದೆ ಸೇರಿಸೋ 18 ಅಲ್ಲ 19 ಆಗಿರಲೇಬೇಕು, 35 ವರ್ಷದೊಳಗಡೆ ಇರಬೇಕು. ಹಾಗೂ ಅಲ್ಪಸಂಖ್ಯಾತರು ಹಾಗೂ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸ್ಥಳೀಯತೆ ಹಾಗೂ ಇದೆಲ್ಲ ನಿಮ್ಗೆ ಯೂಸ್ ಆಗಲ್ಲ. ಈ ಹುದ್ದೆಗೆ ವಿದ್ಯಾರ್ಥಿ ನೋಡೋದಾದ್ರೆ ಕನಿಷ್ಠ ನೀವು PUC ಆಗಿರ್ಬೋದು, ಅದು ಕಾರ್ಯಕರ್ತೆ ಹುದ್ದೆಗೆ. ಅದೇ ರೀತಿ ಕನಿಷ್ಠ PUC ಹಾಗೂ SSLC ಯಲ್ಲಿ ನೀವು ಕನ್ನಡ ಭಾಷೆಯನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕು. ನೀವು ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಟೈಮಲ್ಲಿ ಏನಾದರೂ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ, ಅದೇ DSCRT, ECE, ಡಿಪ್ಲೊಮಾ ಕೋರ್ಸ್, JOC ಕೋರ್ಸ್, NIT ಕೋರ್ಸ್ಗಳನ್ನ ಹಾಗೂ ಅಂಗನವಾಡಿ ಚಟುವಟಿಕೆ ಇದು ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಏನಾದರೂ ನೀವು ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಸೇರ್ಕೊಳ್ಳೋದಕ್ಕೆ 5 ಪಾಯಿಂಟ್ ಕೊಡ್ತಾರಂತೆ. ಹಾಗೆ ಸಹಾಯಕಿ ಇದಕ್ಕೆ ನೀವು 10th ಪಾಸ್ ಆಗಿದ್ರೆ ಸಾಕು. ಇದು ನಮ್ಮ ನಾರ್ಮಲ್ ಸ್ಕೂಲಲ್ಲಿ ನೀವು ಓದಿದ್ರೆ ನೀವು ಆಗಿರುತ್ತೆ. ಈ ಪಾಯಿಂಟ್ಸ್ಗಳನ್ನ ನೀವು ನೋಡೋದು ಬೇಕಿಲ್ಲ. ಅದೇ ಈ ರೀತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೇಗೆ ಅಂತಂದ್ರೆ, ಅಂಗನವಾಡಿ ಕಾರ್ತೆಯರು ಹಾಗೂ ಸಹಾಯಕಿ ಹುದ್ದೆಗೆ 25% ಇವರು ಅಲ್ಪಸಂಖ್ಯಾತ ಸಮುದಾಯ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ನೋಡಿ, ಈಗ ಆಯ್ಕೆ ಆದ್ಯತೆ ಹೇಗೆ ಅಂತಂದ್ರೆ, ಆಸಿಡ್ ಮುಖದ ಮೇಲೆ ಆಸಿಡ್ ಬಿದ್ದಿರುತ್ತಲ್ಲ, ಅವ್ರ ಜೀವನನೇ ಇಲ್ಲ ಅನ್ಕೊಂಡಿರ್ತಾರೆ. ಅಂಥವರಿಗೆ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಅಂದ್ರೆ ನಿಮ್ದು ಸೆಲೆಕ್ಷನ್ಗೆ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮ್ದು ಯಾರು ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಅವರಿಗೆ
ಹೆಚ್ಚಿನ ಆದ್ಯತೆ ನೀಡುತ್ತೆ. ಇವರಿಗೆ +5 ಬೋನಸ್ ಅಂಕಗಳನ್ನ ಕೊಟ್ಟಿರ್ತಾರೆ. ನೋಡಿ, ಇಲಾಖೆ ಸಂಸ್ಥೆಗಳ ನಿವಾಸಿ ಆಯ್ಕೆ. ಇಲಾಖೆಯ ಸುಧಾರಣಾ ಸಂಸ್ಥೆ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿರಬೇಕು. ಈ ತರ ಇರೋರ್ಗೆ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಿಗೆ 10% ಬೋನಸ್ ಅಂಕಗಳನ್ನ ಕೊಡ್ತಾರೆ. ವಿಧವೆಯರ ಆಯ್ಕೆ. ನೀವು ಗಂಡನ್ ಕಳ್ಕೊಂಡಿರೋರ್ಗೂ ಕೂಡ 5 ಪಾಯಿಂಟ್ ಬೋನಸ್ ಅಂಕ ಕೊಡ್ತಾರೆ. ಅಂಗವಿಕಲರ ಆಯ್ಕೆ. ಇವ್ರಿಗೂ ಕೂಡ 5 ಬೋನಸ್ ಪಾಯಿಂಟ್ ಕೊಡ್ತಾರೆ. ಹಾಗೂ ಈ ಅಂಗವಿಕಲತೆ ವಿಧೇಯಾದ ಏನೇನ್ ಪ್ರಕೃತವಾಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ಇರುತ್ತೆ, ಈಗ ಮರಣ ಪ್ರಮಾಣ ಪತ್ರ ಆಗಿರ್ಬೋದು, ಅಂಗವಿಕಲ ಪ್ರಮಾಣ ಪತ್ರ ಆಗಿರ್ಬೋದು, ಎಲ್ಲಾ ರೀತಿ ನೀವು ಕೊಡ್ಲೇಬೇಕಾಗುತ್ತೆ. ಅದನ್ನ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಅರ್ಜಿಯೊಂದಿಗೆ ನೀವು ಲಗತ್ತಿಸಬೇಕಾದ ದಾಖಲೆಗಳು ಅಂದ್ರೆ ನೀವು ಆನ್ಲೈನ್ ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ಕೊಡ್ಲೇಬೇಕು. ಅದರಂತ ನಿಗದಿತ ಅವ್ರೇನಾದ್ರು ಎಕ್ಸ್ಟ್ರಾ ಕಲಿ PUC ಆಗಿರ್ಬೋದು ಅದನ್ನು ಕೊಡಬೇಕು. ಹಾಗೂ ನೀವು ತಹಶೀಲ್ದಾರ್, ಉಪ ತಹಶೀಲ್ದಾರ್ ಅವರಿಂದ 3 ವರ್ಷದಿಂದ ಇದೇ ವಾಸ ಸ್ಥಳದಲ್ಲಿ ಇರುವಂತ ದೃಢೀಕರಣ ಪತ್ರ, ಆಮೇಲೆ ನಿಮ್ದು ಜಾತಿ ಪ್ರಮಾಣ ಪತ್ರ, ಗಂಡ ಇಲ್ಲದೆ ಇರೋ ಪತಿಯ ಮರಣ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತಾ ಪ್ರಮಾಣ ಪತ್ರ ಇರೋರು ಹಾಗೂ ವಿಚ್ಛೇದನ ಪ್ರಮಾಣ ಪತ್ರ ಈ ತರನು ಕೂಡ ಪಡೆದಿದ್ರಾಗುತ್ತೆ. ಹಾಗೂ ನೆಕ್ಸ್ಟ್ ನಿಮ್ಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ, ಆಯ್ಕೆ ಅರ್ಜಿ ಸಲ್ಲಿಸಲು 1 ತಿಂಗಳು ನಿಗದಿಪಡಿಸಿರಬೇಕು. ಅಂದ್ರೆ ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಕೊನೆಯ ದಿನಾಂಕದ ನಂತರ ಮುಂದಿನ 7 ಕೆಲಸದ ಸಮಿತಿ ಸಭೆ ಸೇರಬೇಕು. ಅದೇ ರೀತಿ ಆನ್ಲೈನ್ ನಲ್ಲಿ ನಿಮ್ಗೆ ಕೊಟ್ಟಿರೋ ಎಲ್ಲಾ ಇದು ಡ್ಯಾಶಸ್ಗಳನ್ನು ನೀವು ಭರ್ತಿ ಹೋಗ್ಬೇಕು. ಅದೆಲ್ಲ ಭರ್ತಿ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಇದ್ರ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನೋಡಿ, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕರು ಈ ತರ. ಇದಿಷ್ಟು ಇವ್ರು ಬಿಟ್ಟಿರೋ ಕೈಪಿಡಿ ಅಂದ್ರೆ PDF ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಈಗ ಅಪ್ಲಿಕೇಶನ್ ಹೆಂಗ್ ಹಾಕೋದು ಅನ್ನೋದನ್ನ ತೋರಿಸ್ತೀನಿ. ಇದು ಇದೆಯಲ್ಲ, ಇದೇ ನಿಮ್ಗೆ ಇಲ್ಲಿ ಕೈಪಿಡಿ ಅಂದ್ರೆ ಕೆಳಗಡೆ ಅಪ್ಲಿಕೇಶನ್ ಹಾಕಕ್ ಕೊಟ್ಟಿರ್ತಾರೆ. ಅಷ್ಟು ನೀವು ಜಿಲ್ಲೆ ಸೆಲೆಕ್ಟ್ ಮಾಡಿ. ನಿಮ್ಗೆ ಶಿವಮೊಗ್ಗ ಆಗಿರೋದು ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಆಯ್ಕೆ ಮಾಡಿ. ಸಾಗರ, ಭದ್ರಾವತಿ, ನಮ್ದು ಭದ್ರಾವತಿ ತಾಲೂಕು ಆಗಿರೋದ್ರಿಂದ ಅದು ನಿಮ್ದು 7 ತಾಲೂಕು ಕೊಡ್ತಾರೆ. ಅಂದ್ರೆ ನಮ್ದು 7 ತಾಲೂಕು, ನಿಮ್ದು ಎಷ್ಟಿದೆ ಅಷ್ಟು ಕೊಡ್ತಾರೆ. ಸದ್ಯಕ್ಕೆ ಭದ್ರಾವತಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಪೋಸ್ಟ್ ವರ್ಕರ್ ಆಗಿ ಮಾಡ್ತೀರಾ ಅಂದ್ರೆ ಆಶಾ ಕಾರ್ಯಕರ್ತೇನೆ ಹೆಲ್ಪ್ ಇದು ಸಹಾಯಕಿನ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಈಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ